ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರಾದಂಥ ನಿಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಶುಭ ವಂದನೆಗಳು. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬ್ತಾ ಇದ್ದೇನೆ. ದೇವರ ಕೃಪೆಯು ಅನುಗ್ರಹವು ನಿಮ್ಮ ಮೇಲೆ ಇರಲಿ ಪ್ರಿಯರೇ. ಇವತ್ತು ಒಂದು ಮುಖ್ಯವಾದಂಥ ಅಂಶವನ್ನು ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ. ಕರ್ತನು ನಮ್ಮ ಸಂಗಡ ಇದ್ದಾರೆ ಎನ್ನುವುದಕ್ಕೆ ಏನು ಸೂಚನೆಗಳು ನಮಗೆ ಸಿಗ್ತವೆ? ದೇವರು ನಮ್ಮ ಸಂಗಡ ಇದ್ದರೆ ಖಂಡಿತ ನಮಗೆ ಅನೇಕ ಆಶೀರ್ವಾದಗಳು, ಅನೇಕ ವಿಧವಾದಂಥ ಸಹಾಯಗಳು ನಮಗೆ ಸಿಗುತ್ತವೆ. ಹಾಗಾದರೆ ಇವತ್ತು ನಾವು ದೇವರು ನಮ್ಮೊಟ್ಟಿಗೆ ಇದ್ದಾರೆ ಎನ್ನುವುದಕ್ಕೆ ಬೈಬಲಲ್ಲಿ ಹೇಗೆ, ಯಾರೊಟ್ಟಿಗೆ, ಯಾವ ಕಾರಣಕ್ಕೆ ದೇವರು ಇದ್ದರು, ಅದರಿಂದ ಅವರಿಗೇನು ಪ್ರಯೋಜನ ಆಯಿತು ಎಂದು ತಿಳಿದುಕೊಳ್ಳೋಣ. ಇವತ್ತು ಕೆಲವು ಸರಿಸುಮಾರು 7 ಕಾರ್ಯಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. 7 ಕಾರ್ಯಗಳನ್ನು ನೀವು ಕೇಳಿಸ್ಕೊಳ್ತೀರಾ ಅಂತ ನಾನು ನಂಬ್ತಾ ಇದ್ದೇನೆ. ದೊಡ್ಡ ವಿಡಿಯೋ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಮುಂಜಾನೆ 5 ಗಂಟೆಗೆ ಒಂದು ಸಣ್ಣ ವಿಡಿಯೋನೂ ನಿಮಗೆ ಹಾಕ್ತಾ ಇದ್ದೀನಿ. ನಿಮಗಿಷ್ಟ ಆಯಿತಾ? ತುಂಬ ಜನರು ನೋಡ್ತಾ ಇಲ್ಲ. ರಮೇಶ್ ಜಿ ಲೈಫ್ ಸ್ಟೈಲ್ ಚಾನಲಲ್ಲಿ ಅದು ಬರ್ತಾ ಇದೆ. ಒಂದು 4-5 ದಿನದಿಂದ ನೀವು ನೋಡಬೇಕು. ಅದು ಕೂಡ ಅರ್ಥಪೂರ್ಣವಾಗಿರುವಂಥ ವಿಡಿಯೋ. ಅದರೊಟ್ಟಿಗೆ ಈ ವಿಡಿಯೋನ ನೋಡದೇ ಇರೋದನ್ನು ನೀವು ಬಿಟ್ಟು ಬಿಡಬೇಡ್ರಿ, ಓಕೆನಾ? ಹಾಗಾದರೆ ಕರ್ತನು ನಮ್ಮ ಸಂಗಡ ಇದ್ದಾರೆ ಎನ್ನುವುದಕ್ಕೆ 7 ಚಿಹ್ನೆಗಳು, ಸೂಚನೆಗಳು. ಅಂದರೆ ಇವು ನೋಡಿದಾಗ ಓಕೆ, ದೇವರು ಇವರ ಸಂಗಡ ಇದ್ದಾರೆ, ಅದರಿಂದಲೇ ಅದು ಗೊತ್ತಾಗುತ್ತೆ, ನಮಗೆ ಇದರಿಂದ ಗೊತ್ತಾಗುತ್ತೆ ಅಂತ ಅನಿಸಬೇಕು. ಪ್ರೀತಿಯ ಜನವೇ, ಅದಕ್ಕಾಗಿ ನಾವು ಕೆಲವು ವಾಕ್ಯಗಳ ಮೂಲಕವಾಗಿ, ಬೈಬಲಲ್ಲಿರುವಂಥ ಕೆಲವು ವ್ಯಕ್ತಿಗಳ ಮೂಲಕವಾಗಿ ನಾವು ಅದನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ, ಓಕೆನಾ? ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು ಎಂಬುದಾಗಿ ಹೇಳ್ತಾ ಇರುವಂಥ ವಾಕ್ಯವನ್ನು ನೋಡುತ್ತಾ ಇದ್ದೀವಿ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ 3 ಪದಗಳನ್ನು ಜ್ಞಾಪಕ ಇಟ್ಕೊಳ್ಳಿ. ಪಾಪ, ನೀತಿ, ನ್ಯಾಯ ತೀರುವಿಕೆ ಇವುಗಳ ವಿಷಯದಲ್ಲಿ ಏನು ಮಾಡ್ತಾನೆ ದೇವರು? ಅರಿವನ್ನು ಹುಟ್ಟಿಸ್ತಾನೆ. ಅಂದರೆ ನಮಗೆ ಅದರ ಬಗ್ಗೆ ಆ ಅರಿವನ್ನು, ಇಲ್ಲವೇ ಅದರ ವಿಷಯವಾಗಿ ನಮಗೆ ಜ್ಞಾನವನ್ನು ನಮಗೆ ಹುಟ್ಟಿಸುವಂಥವನು ಆಗಿದ್ದಾರೆ. ಹಾಗಾದರೆ ದೇವರ ಆತ್ಮನು ನಿಮ್ಮ ಸಂಗಡ, ಇಲ್ಲವೇ ಒಬ್ಬ ವ್ಯಕ್ತಿಯ ಸಂಗಡ ಇದ್ದರೆ ಮೊದಲನೆಯ ಕೃತ್ಯ ಏನಂದರೆ, ಆ ವ್ಯಕ್ತಿ ಪಾಪದ ಅರಿವು ದೇವರಿಂದ ಹೊಂದಿರ್ತಾರಲ್ವಾ, ಆದುದರಿಂದ ಮೊದಲನೇದೇನೆಂದರೆ ಪಾಪ ಮಾಡುವುದಿಲ್ಲ. ಯಾರ ಜೊತೆಗೆ ದೇವರಿರ್ತಾರೋ ಅವರು ಪಾಪ ಮಾಡೋಕ್ಕೆ ಹೋಗಲ್ಲ. ಈಗ ವಯಸ್ಸು ವರ್ಷ ತೆಗೆದುಕೊಳ್ಬೋದು. ಪಾಪ ಮಾಡೋರ ಜೊತೆಯಲ್ಲಿ ದೇವರಿರಲ್ಲ, ದೇವರಿರೋರು ಪಾಪ ಮಾಡೋಕ್ಕೆ ಹೋಗಲ್ಲ. ಆಯ್ತಾ? ನೀವು ಕೇಳ್ಬೋದು, ಹಾಗಾದರೆ ನಾವು ಮಾಡೋ ಪಾಪಗಳೆಲ್ಲ ಮಾಡುವಾಗ ದೇವರಿರಲ್ವಾ, ನಮಗೆ ಸಹಾಯ ಮಾಡಲ್ವಾ? ಖಂಡಿತ ಪಾಪಕ್ಕೆ ಪಾಲುಗಾರನು ದೇವರು ಆಗೋದಿಲ್ಲ. ನನ್ನ ಜೀವಿತದಲ್ಲಿ ನಾವು ಪಾಪ ಮಾಡುವುದಕ್ಕಿಂತ ಮುಂಚೆನೇ ದೇವರು ನಮಗೆ ಅರಿವನ್ನು ಹುಟ್ಟಿಸ್ತಾನೆ. ನಾವು ಪಾಪ ಮಾಡಬಾರದೆಂದು ದೇವರು ನಮಗೆ ಅದನ್ನು ಎಚ್ಚರಪಡಿಸುವಂಥವರು ಆಗಿದ್ದಾನೆ. ಶೋಧನೆ ಬರುತ್ತೆ, ನಮ್ಮನ್ನು ಪಾಪದಲ್ಲಿ ಸಿಕ್ಕಿಸಲಿಕ್ಕೆ ಜನ ಕಾಯ್ತಾ ಇರ್ತಾರೆ. ನಮ್ಮನ್ನು ಹೇಗಾದರೂ ಮಾಡಿ ಇವರನ್ನ ಕೆಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಆ ವ್ಯಕ್ತಿಗೆ ಅರ್ಥ ಆಗಲ್ಲ. ಆದರೆ ಸೈತಾನನು ಬೇರೊಬ್ಬರನ್ನು ಉಪಯೋಗಿಸಿ, ಸ್ನೇಹಿತರ ಮೂಲಕ, ಹೆಣ್ಣಿನ ಮೂಲಕ, ಹಣದಾಸೆಯ ಮೂಲಕ, ವ್ಯಾಪಾರಗಳ ಮೂಲಕ ಈತನನ್ನು ಹೇಗಾದರೂ ಮಾಡಿ ದಾರಿ ಸರಿಸಬೇಕು ಅಂತ ಹೇಳಿ ಮಾಡ್ತಾರೆ. ಯಾಕೆಂದರೆ ನಿಮಗೆ ಗೊತ್ತುಂಟು, ಯೋಸೇಫನ ಜೀವಿತದಲ್ಲಿ ಪೋಟಿಫರನು ಒಳ್ಳೆಯವನಾಗಿದ್ದನು, ಆದರೆ ಅವನ ಹೆಂಡತಿಯಲ್ಲಿ ಸೈತಾನನು ಕೆಲಸ ಮಾಡಿ ಆಕೆಯ ಶರೀರದ ಆಶೆಯಿಂದ ಇವನನ್ನು ನಾಶ ಮಾಡಬೇಕು, ಪಾಪಕ್ಕೆ ಸಿಲುಕಿಸಬೇಕು ಎಂಬುದಾಗಿ ಪ್ರಯತ್ನ ಪಡುತ್ತಾ ಇದ್ದನು. ಹಾಗಾದರೆ ಯೋಸೇಫನು ಅದರಲ್ಲಿ ಎಚ್ಚರವಾಗಿದ್ದನು. ಯಾಕೆಂದರೆ ಆ ಯೋಸೇಫನು ದೇವರ ಜೊತೆಗಾರನಾಗಿದ್ದರಿಂದ, ದೇವರು ಅವನ ಸಂಗಡ ಇದ್ದದ್ದರಿಂದ ಅವನು ಪಾಪವನ್ನು ಮಾಡುತ್ತಾ ಇರಲಿಲ್ಲ. ಪಾಪವನ್ನು ಮಾಡುವವರು ದೇವರ ಮಕ್ಕಳಲ್ಲ, ಅವರು ಸೈತಾನನ ಮಕ್ಕಳು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 8ರಿಂದ 9 ವಚನ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ದೇವಕುಮಾರನು ಪ್ರತ್ಯಕ್ಷನಾದನು. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಈಗ ನಾವು ಕೇಳ್ತೀವಿ, ಹಾಗಾದರೆ ನಾವು ದೇವರಿಂದ ಹುಟ್ಟಿದ್ದೀವಾ? ಪ್ರಿಯರೇ ಗಮನಿಸಿರಿ, ದೇವರ ವಾಕ್ಯ ಹೇಳುತ್ತದೆ,
ನಾವು ಯಾವಾಗ ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡೆವೋ, ಎಲ್ಲರೂ ದೇವರ ಮಕ್ಕಳೇ, ಯಾವಾಗ ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡೆವೋ ಆಗ ನಾವು ಆತನ ಸ್ವಂತ ಮಕ್ಕಳಾದೆವು. ನಾವು ಆರಿಸಿಕೊಂಡ ಮಕ್ಕಳಾದೆವು, ಅವರು ದತ್ತು ತೆಗೆದುಕೊಂಡ ಮಕ್ಕಳಾದೆವು, ಕಲ್ವಾರಿಯ ರಕ್ತದ ಮೂಲಕ ತೊಳೆಯಲ್ಪಟ್ಟು ಆರಿಸಿಕೊಂಡ ಮಕ್ಕಳಾದೆವು. ನಾವು ಇನ್ನೇನು ಮಾಡಲ್ಲ, ನಾವು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವರಾಗಿರಲಾರನು. ಇವತ್ತು ಹಾಗಾದರೆ ನಿಮ್ಮಲ್ಲಿ ಒಂದು ಮೊದಲ ಚಿಹ್ನೆ ಏನಂದರೆ, ಪಾಪ ಮಾಡದೇ ಇದ್ದರೆ ನಮ್ಮಲ್ಲಿ ನಮ್ಮ ಜೊತೆಗೆ ಕರ್ತನಿರ್ತಾನೆ. ಕರ್ತನಿದ್ದರೆ ನಾವು ಪಾಪ ಮಾಡಲ್ಲ, ಪಾಪ ಮಾಡದೇ ಇದ್ದರೆ ಕರ್ತನ್ ನಮ್ಮ ಜೊತೆಯಲ್ಲಿ ಇರ್ತಾನೆ. ಇದನ್ನು ನಾವು ಗಮನಿಸಬೇಕಾದಂಥ ವಿಚಾರವಾಗಿದೆ. ಓಕೆ, ಅರ್ಥ ಆಯ್ತಾ? ಮೊದಲನೇದು. ಎರಡನೇ ಒಂದು ಚಿಹ್ನೆ ಏನಂದರೆ, ಕರ್ತ ನಮ್ಮ ಸಂಗಡ ಇರುತ್ತಾನೆನ್ನುವುದಕ್ಕೆ ಎರಡನೇ ಒಂದು ಚಿಹ್ನೆ, ದೇವರ ಶಾಂತಿ ನಮ್ಮಲ್ಲಿ ನೆಲೆಗೊಂಡಿರುತ್ತದೆ. ಈ ಲೋಕ ಅನೇಕ ಕೆಟ್ಟ ನ್ಯೂಸ್ಗಳು, ಅನೇಕ ಮನುಷ್ಯರ ಮಾತುಗಳು, ಅನೇಕ ವಿಧವಾದ ವಿರುದ್ಧವಾದ ಕೃತ್ಯಗಳೇ ನಮಗೆ ನಡೆಯುತ್ತವೆ ಹೊರತು ನಮಗೆ ಸಾಧಕವಾಗಿರುವಂಥವುಗಳು ನಡೆಯಲ್ಲ. ಏನೇ ಬಿರುಗಾಳಿ ಬೀಸಿದರೂ, ಏನೇ ತೊಂದರೆಗಳು ಬಂದರೂ, ಏನೇ ಸಮಸ್ಯೆಗಳು ಬಂದರೂ ನಿಮ್ಮ ಒಳಗಡೆ ಇರುವಂಥ ದೇವ ಶಾಂತಿಯು ನಿಮ್ಮಲ್ಲಿಯೇ ಇರುತ್ತದೆ. ಯಾಕೆಂದರೆ ನಿಮಗೆ ಕೊಟ್ಟಿರುವ ಶಾಂತಿ ಲೋಕ ಕೊಟ್ಟಿದ್ದಲ್ಲ, ದೇವರು ಕೊಟ್ಟ ಶಾಂತಿ. ಯೇಸು ಸ್ವಾಮಿ ಕೊಟ್ಟ ಶಾಂತಿ ನಿಮ್ಮಲ್ಲಿರುವುದರಿಂದ ನೀವು ದೇವರ ಮಕ್ಕಳನ್ನೋದು ಗೊತ್ತಾಗ್ತದೆ. ಯೋಹಾನ 14:27 ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡೋದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ ಅಂತ ಹೇಳ್ತಾ ಇದೆ. ಅದರರ್ಥ ಇಲ್ಲಿ ವಾಕ್ಯ ಹೇಳುವಂಥದ್ದು, ದೇವರು ಕೊಟ್ಟ ಶಾಂತಿ, ಇಲ್ಲವೇ ದೇವರನ್ನ ಒಟ್ಟಿಗಿರುವಾಗ ಇರುವಂಥ ಶಾಂತಿ ಬೇರೆ ಯಾವುದು ಕುಡಿಯುವುದು, ತಿನ್ನುವುದರಿಂದ, ನೋಡುವುದರಿಂದ, ಲೋಕದಲ್ಲಿ ಎಂಜಾಯ್ ಮಾಡೋದರಿಂದ ಸಿಗೋದಿಲ್ಲ. ಅದೆಲ್ಲ ನಮಗೆ ಕೇಳಿದ ತಕ್ಷಣ ಕೋಪ ಬರ್ತದೆ, ಬೇಸರ ಆಗ್ತದೆ, ಕಳವಳ ಆಗ್ತದೆ, ಭಯಂಕರವಾಗಿ ನಡ್ಕೊಳ್ತೇವೆ. ಆದರೆ ದೇವರು ನಿಮ್ಮ ಜೊತೆಗಿರುವುದಾದರೆ ನಿಮ್ಮಲ್ಲಿ ಒಂದು ದೇವ ಶಾಂತಿ ಇರ್ತದೆ. ಶಾಂತರಾಗಿರುವಂಥವರ ಜೊತೆಯಲ್ಲಿ ದೇವರು ಇರ್ತಾನೆ ಎಂಬುದನ್ನು ನಾವು ಗಮನಿಸಬಹುದಾಗಿದೆ. ಪ್ರಿಯರೇ, ಮೂರನೇದಾಗಿ ನಾವು ನೋಡುವುದಾದರೆ, ದೇವರ ಚಿತ್ತದಂತೆ ಪ್ರಾರ್ಥಿಸ್ತಾರೆ ಅವರು. ಯಾರೊಟ್ಟಿಗೆ ಕರ್ತನಿರ್ತಾರೋ ಅವರು ದೇವರ ಚಿತ್ತದಂತೆ ಪ್ರಾರ್ಥನೆ ಮಾಡ್ತಾರೆ. ಇದೆಂಥ ವಿಚಾರ ಅಂತ ನೀವು ಅಂದುಕೊಳ್ತಾ ಇರಬಹುದು. ಯಾಕೆಂದರೆ ಅನ್ಯರು, ಗೊತ್ತಿಲ್ಲದೆ ಇರೋರು, ದೇವರ ಮನಸ್ಸನ್ನು ಅರಿಯದೇ ಇರೋರು ಏನೇನೋ ಪ್ರಾರ್ಥನೆ ಮಾಡ್ತಾರೆ. ಸಿಗದೇ ಇದ್ದರೆ ನನಗೆ ಉತ್ತರನೇ ಸಿಕ್ಕಿಲ್ಲ, ಅದು ಹಂಗಾಯಿತು ಹಿಂಗಾಯಿತು ಅಂತಾರೆ. ಆದರೆ ಕರ್ತನಲ್ಲಿರುವವರು ಹೇಗೆ ಗೊತ್ತಾ? ಏನಂದರೆ ಅದಕ್ಕೆ ಹೇಳೋದಿಲ್ಲ, ಹೇಗಂದರೆ ಅದಕ್ಕೆ ಹೇಳಕ್ಕೆ ಹೋಗೋದಿಲ್ಲ. ಬದಲಾಗಿ ದೇವರ ಮನಸ್ಸನ್ನು ಅರಿತು, ಯಾಕೆಂದರೆ ದೇವರು ಅವ್ರ ಜೊತೆ ಇರ್ತಾನೆ, ದೇವರ ಮನಸ್ಸನ್ನು ಅರಿತು, ದೇವರ ಚಿತ್ತವನ್ನು ಅರಿತು, ದೇವರಿಗೆ ಇಷ್ಟವಾದದ್ದನ್ನು ತಿಳ್ಕೊಂಡು ಅವರು ಪ್ರಾರ್ಥನೆ ಮಾಡ್ತಾರೆ. ದೇವರ ಚಿತ್ತಾನುಸಾರವಾಗಿ ಏನು ಬೇಡುತ್ತಾರೋ ಅವರು ಖಂಡಿತ ಹೊಂದಿಕೊಳ್ಳುತ್ತಾರೆ. ಅದಕ್ಕೆ ಎಷ್ಟೋ ಭಕ್ತರುಗಳು, ಎಷ್ಟೋ ಉನ್ನತರಾದಂಥ ವ್ಯಕ್ತಿಗಳು ಅವರು ಚಿತ್ತಾನುಸಾರವಾಗಿ ಪ್ರಾರ್ಥಿಸಿದ್ರಿಂದ ಅವ್ರಿಗೆ ಕೊಟ್ಟರು. ಯೇಸು ಸ್ವಾಮಿ ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಡುವುದಕ್ಕಿಂತ ಮುಂಚೆ ಎಣ್ಣೆ ಮರಗಳ ಗುಡ್ಡದಲ್ಲಿ ಆತನು ಪ್ರಾರ್ಥಿಸ್ತಾನೆ, ದೇವರೇ, ಹೇಗೂ ನನ್ನ ಚಿತ್ತವಲ್ಲಪ್ಪ, ನಿನ್ನ ಚಿತ್ತವೇ ಆಗಲಿ. ನನ್ನ ಚಿತ್ತ ಏನಂದರೆ ನನಗೆ ಬಲ ಸಾಲದಪ್ಪ, ನನ್ನ ಕೈಯಲ್ಲಿ ಆಗಲ್ಲ ದೇವರೇ, ನನ್ನ ಕೈಲಿ ಇದನ್ನು ಸಹಿಸುವ ಶಕ್ತಿ ಸಾಲದಿ, ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನು ತೆಗೆದುಹಾಕು, ಹೇಗೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಅಂತ ಯೇಸು ಸ್ವಾಮಿ ಪ್ರಾರ್ಥಿಸ್ತಾರೆ. ಕರ್ತನು ಯಾರ ಸಂಗಡ ಇರ್ತಾರೋ ಅವರು ಹಾಗೆ ಹೀಗೆ ಪ್ರಾರ್ಥಿಸಲ್ಲ, ದೃಢವಾದ ದೇವರ ಚಿತ್ತಾನುಸಾರವಾದ ಕೃತ್ಯಗಳನ್ನು ಪ್ರಾರ್ಥಿಸ್ತಾರೆ. ಯಾಕೆಂದರೆ ನೋಡ್ತೇವೆ, ಅನೇಕರು ಪ್ರಾರ್ಥನೆ ಮಾಡೋದನ್ನು ನೋಡುತ್ತೇವೆ. ಅಬ್ರಹಾಮನು ಸೊದೋಮ್ ಗೋಮರ ಪಟ್ಟಣಗಳಿಗಾಗಿ ಪ್ರಾರ್ಥಿಸ್ತಾನೆ. ಸಮುವೇಲನು ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡದೆ ಹೋದರೆ ನಾನು ಪಾಪ ಮಾಡಿದ ಹಾಗೆ ಅಂತ ಹೇಳ್ತಾನೆ. ದಾನಿಯೇಲನು, ಎಜ್ರ, ನೆಹೆಮೀಯ ಇವರೆಲ್ಲರನ್ನ ನೀವು ಗಮನಿಸಿರಿ, ಅವರು ಪ್ರಾರ್ಥಿಸುವ ಪ್ರಾರ್ಥನಾವೀರರಾಗಿದ್ದರು. ದೇವರೇ, ನಿನ್ನ ಚಿತ್ತವಾಗಿದ್ದರೆ ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ಪ್ರಾರ್ಥಿಸುವಂಥ ಮನಸ್ಸನ್ನು ನಾವು ಹೊಂದಿಕೊಳ್ಳುವಂಥವರು ಆಗಿರುತ್ತೇವೆ. ದೇವರ ಚಿತ್ತದಂತೆ ನಾವು ಪ್ರಾರ್ಥಿಸುವವರು ಆಗಿರುತ್ತೇವೆ. ಹಾಗಾದರೆ ನಾಲ್ಕನೆಯ ಕೃತ್ಯ, ಕರ್ತನು ನಮ್ಮೊಡನೆ ಇದ್ದಾರೆ ಅನ್ನುವುದಕ್ಕೆ ಒಂದು ನಾಲ್ಕನೆಯ ಚಿಹ್ನೆ ಏನೆಂದರೆ, ಯಾರ ಜೊತೆಯಲ್ಲಿ ಕರ್ತನಿರ್ತಾರೋ ಅವರಲ್ಲಿ ತಾಳ್ಮೆ ಇರ್ತದೆ. ದುಡುಕುವುದಿಲ್ಲ, ಸುಮ್ಮನೆ ಹಾಗೆ ಏನೋ ಒಂದು ತೀರ್ಮಾನ ತೆಗೆದುಕೊಳ್ಳೋದಿಲ್ಲ, ಅವರು ತಾಳ್ಮೆಯಿಂದಿರುತ್ತಾರೆ. ನಾಳೆ ನಡೆಯುವುದಕ್ಕಾಗಿ ಇವತ್ತೇ ಕಳವಳ ಪಡುವುದಲ್ಲ, ನಾಳೆ ಸಿಗುವುದಕ್ಕಾಗಿ ಇವತ್ತೇ ಬೇಸರ ಮಾಡಿಕೊಳ್ಳುವುದಲ್ಲ, ತಾಳ್ಮೆಯಿಂದ ಇರುವುದನ್ನು ದೇವರ ಮಕ್ಕಳಲ್ಲಿ ದೇವರು ಕರ್ತನು ಇರುವುದನ್ನು ನಮಗೆ ತೋರಿಸಿಕೊಡುತ್ತದೆ. ಪ್ರೀತಿ ದೇವಜನವೇ, ನಿಮಗೆ ತಾಳ್ಮೆ ಇದೆಯಾ? ತಾಳ್ಮೆಯಲ್ಲಿರ್ತೀರಾ?
ಕರ್ತ ನಿಮ್ಮ ಜೊತೆ ಇರ್ತಾನೆ. ದುಡುಕಿ ಮಾತಾಡುವುದು, ದುಡುಕಿ ತೀರ್ಮಾನ ತೆಗೆದುಕೊಳ್ಳುವುದು, ಕುಟುಂಬದಲ್ಲಿ ಬೇಗನೆ ಬೇರೆಯವ್ರನ್ನ ನೋಯಿಸುವುದು, ಹಿಂಸಿಸುವುದು, ಬೇಸರಪಡಿಸುವುದು, ಅವ್ರನ್ನ ಅನುಮಾನಿಸುವುದು, ಇದೆಲ್ಲ ಮಾಡೋದಿಲ್ಲ. ನಿಧಾನವಾಗಿ ತಾಳ್ಮೆಯಿಂದ ಪ್ರತಿಯೊಂದನ್ನು ತಗ್ಗಿದ ಮನೋಭಾವದಿಂದ ಅಂತ ಹೇಳ್ತದೆ, ದೀನತೆಯಿಂದ ಅಂತ ಹೇಳುತ್ತದೆ. ಯೇಸುಸ್ವಾಮಿ ನಾವು ನೋಡುತ್ತೇವೆ, ಫಿಲಿಪ್ಪಿ 2ನೇ ಅಧ್ಯಾಯ 7-8 ಹೇಳ್ತದೆ, ಯೇಸುಸ್ವಾಮಿ ತನ್ನನ್ನು ಬರೆದು ಮಾಡಿಕೊಂಡು ಆತನು ತನ್ನನ್ನೇ ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಡುವುದಕ್ಕಾಗಿ ಮನುಷ್ಯ ಸದೃಶನಾಗಿ ಬೆಳಿಗ್ಗೆ ಬಂದು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಅಂತ ದೇವರ ವಾಕ್ಯ ಹೇಳ್ತದೆ. ಕರ್ತನ ನಿಮ್ಮ ಜೊತೆಯಲ್ಲಿರಬೇಕಾದ್ರೆ ನಿಮಗೆ ತಾಳ್ಮೆ ಬರ್ತದೆ, ತಗ್ಗಿಸಿಕೊಳ್ಳುವಿಕೆ ಬರ್ತದೆ, ನೀವು ದೇವರಿಗೆ ವಿಧೇಯತೆಯನ್ನು ಸೂಚಿಸುವಂಥವರು ಆಗಿರುತ್ತೀರಿ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹಾಗಾದರೆ ನಾವು ನೋಡುತ್ತೇವೆ 5ನೆಯ ಕೃತ್ಯ ಏನಪ್ಪ ಅಂತ ಹೇಳಿದರೆ, ದೇವರ ಕರ್ತನು ನಿಮ್ಮ ಸಂಗಡ ಇರುವಂಥವರಾದರೆ ನೀವು ಕೊಡುವವರಾಗಿರ್ತೀರ. ಏನಿದು ಕೊಡಬೇಕು ಅಂತ ಏನೋ ನೀವು ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ, ನಿಮ್ಮಲ್ಲಿರುವಂಥದ್ದನ್ನು ನೀವು ಕೊಡುವವರಾಗಿರ್ತೀರ. ದೇವರು ಯಾವತ್ತು ಹೊಂದಿಕೊಳ್ಳುವವನಲ್ಲ, ಕೊಡುವಂಥವನಾಗಿದ್ದಾನೆ. ಹೌದು ದೇವಜನವೇ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು ಅಂತ ಹೇಳ್ತದೆ. ದೇವರು ಸಕಲ ವಿಧವಾದ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಯ ಮಾಡಿ ಕೊಟ್ಟನು ಅಂತ ಹೇಳ್ತದೆ. ದೇವರು ಕೊಡುವವನೇ ಹೊರತು ಕಿತ್ತುಕೊಳ್ಳುವನಂತಲ್ಲ. ದೇವರು ಕೇಳುವವನಲ್ಲ, ಅಂದರೆ ಏನೋ ನಮ್ಮನ್ನು ಬಲವಂತ ಮಾಡುವಂಥವನು ಅಲ್ಲವೇ ಅಲ್ಲ, ಆತನು ಕೊಡುವಂಥವನು. ಕರ್ತನ ನಿಮ್ಮ ಸಂಗಡ ಇದ್ದರೆ ನೀವು ನಿಮ್ಮ ಸಮಯವನ್ನು ಕರ್ತನಿಗೆ ಕೊಡ್ತೀರಾ, ವ್ಯಕ್ತಿಗಳಿಗೂ ಕೊಡ್ತೀರಾ. ನಿಮ್ಮ ತಲಾಂತಗಳನ್ನು ಕರ್ತನಿಗಾಗಿ ಉಪಯೋಗಿಸ್ತೀರಾ, ವ್ಯಕ್ತಿಗಳಿಗಾಗಿ ಉಪಯೋಗಿಸ್ತೀರಾ. ಅಂದರೆ ನೀವು ಕೊಡುವುದರಲ್ಲಿರ್ತೀರ. ನಿಮ್ಮ ಕೈ ಯಾವಾಗಲೂ ಮೇಲೆ ಇರ್ತದೆ, ಕೆಳಗಡೆ ಇರಲ್ಲ. ಕರ್ತನ ನಿಮ್ಮ ಸಂಗಡ ಇದ್ದರೆ, ಯಾಕಂದರೆ ನಿಮ್ಮನ್ನು ತಲೆಯಾಗಿ ಆತನು ಮಾಡುತ್ತೇನೆ ಹೊರತು ಬಾಲವಾಗಿ ಮಾಡೋದಿಲ್ಲ ಅಂತ ಹೇಳಿದಾರಲ್ವ. ನಿನ್ನನ್ನು ಜನಾಂಗಗಳಿಗೆ ನಾನು ಆಶೀರ್ವಾದವಾಗಿ ಇಟ್ಟಿದ್ದೆ ಅಂತ ಹೇಳ್ತಾನಲ್ಲ. ನಾವೇನು ಕೊಡೋದಂದರೆ ಹಣ ಕೊಡೋದು, ಬಂಗಾರ ಕೊಡೋದು, ಆಸ್ತಿ ಕೊಡೋದು ಅಲ್ಲ ಪ್ರಿಯರೇ. ನಿಮ್ಮಲ್ಲಿರುವ ಸಂತೋಷ, ಸಮಾಧಾನ, ನಿಮ್ಮಲ್ಲಿರುವಂಥ ಎಲ್ಲ ದೈವಿಕ ಗುಣಗಳು, ನಿಮ್ಮ ಸಮಯ, ನಿಮ್ಮ ತಲಾಂತು, ನಿಮ್ಮ ಎಲ್ಲ ಕಾರ್ಯಗಳನ್ನು ನೀವು ಬೇರೆಯವರಿಗೆ ಕೊಡುವಂಥವರು ಆಗಿರಬೇಕು. ಅದರ ಮೂಲಕವಾಗಿ ದೇವರು ಹೇಗೆ ನಮಗೋಸ್ಕರವಾಗಿ ತನ್ನ ಮಗನನ್ನು ಕೊಟ್ಟನೋ, ಹಾಗೆ ನಾವು ಕೂಡ ಕರ್ತನಲ್ಲಿ ಇರುವುದಾದರೆ, ಕರ್ತನ ನಮ್ಮೊಟ್ಟಿಗಿರುವುದಾದರೆ ನಮ್ಮ ಕೈ ಯಾವಾಗಲೂ ಮೇಲೆ ಇರ್ತದೆ, ಕೆಳಗಿರುವುದಿಲ್ಲ. ಇವತ್ತು ಅನ್ಬೋದು, ಅಯ್ಯೋ ಪಾಸ್ಟ್ರೆ ನನ್ನ ಪರಿಸ್ಥಿತಿ ಹಾಗೇ ಇದೆ, ಕೆಳಗೇ ಇದೆ ಕೈ, ಹಾಗಾದರೆ ಕರ್ತನ ನನ್ನ ಸಂಗಡ ಇಲ್ವಾ ಅಂತ ನೀವು ಕೇಳಿ ಅನುಮಾನ ಪಡೋಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಕರ್ತನು ನಿಮ್ಮ ಸಂಗಡ ಇರುವಾಗ ನಿಮ್ಮನ್ನು ಮೇಲಾದವರನ್ನಾಗಿ ಮಾಡುತ್ತಾನೆ, ನಿಮ್ಮ ತಲೆ ಎತ್ತುವಂತೆ ಮಾಡುತ್ತಾನೆ, ನಿಮ್ಮನ್ನು ಗೌರವಿಸುವಂತೆ ಮಾಡುತ್ತಾನೆ. ನೀವು ಆಶೀರ್ವಾದ ಪೂರ್ಣರಾಗಿರುತ್ತೀರಿ, ನೀವು ಆಶೀರ್ವಾದ ನಿಧಿಯಾಗಿರುತ್ತೀರಿ. ಅದು ಹಣದ ರೂಪದಲ್ಲಿ ಯೋಚಿಸಬೇಡ್ರಿ. ಮಿಕ್ಕ ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಕೈ ಮೇಲಿರುತ್ತದೆ. ನೀವು ಕೊಡೋರಾಗಿರ್ತೀರ, ಕೀಳೋರು, ಕಿತ್ಕೊಳ್ಳೋರು, ಕೇಳುವವರು ಆಗಿರುವುದಿಲ್ಲ. ಯೇಸು ನಾಮದಲ್ಲಿ ನಿಮ್ಮಲ್ಲಿ ಹಣ ಸಮಸ್ಯೆ, ನಿಮ್ಮಲ್ಲಿ ಏನಾದರೂ ಬೇರೆ ಸಮಸ್ಯೆ ಇದ್ದರೆ, ನೀವು ಬೇರೆಯವರಿಗೆ ಊಟ ಕೊಡೋದಾಗಿರ್ಬೋದು, ನೀರಾಗಿರ್ಬೋದು, ಒಂದು ಬಟ್ಟೆ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ಕೊಡುವವರಾಗಿರ್ತೀರೋ ಹೊರತು ಕೇಳುವವರು ಆಗಿರುವುದಿಲ್ಲ ಎಂಬುದನ್ನು ನಾನು ಈ ವಾಕ್ಯದ ಮೂಲಕವಾಗಿ, ಈ ದೇವರು ಹೇಗೆ ಯೋಹಾನ 3:16 ತನ್ನ ಮಗನನ್ನು ಕೊಟ್ಟನು, ನೀವು ಹಾಗೆ ಸಮಸ್ತವನ್ನು ಕೊಡುವುದಕ್ಕೆ ನೀವು ಸಿದ್ಧರಿರ್ತೀರ. ಹಾಗಾದರೆ ನಾವು 6ನೇ ವಿಷಯವನ್ನು ನೋಡಿದ್ರೆ, ಕರ್ತನು ನಮ್ಮ ಸಂಗಡ ಇದ್ದಾರೆ ಎನ್ನುವುದಕ್ಕೆ 6ನೆಯ ಚಿಹ್ನೆ ಏನೆಂದರೆ, ವಿರೋಧಿಗಳ ಮುಂದೆ ನಿನ್ನನ್ನು ದೇವರು ಉನ್ನತಿಗೆ ತರುತ್ತಾನೆ. ಇದೇನು ಪಾಸ್ಟ್ರೆ ಈ ಥರ ಇದೆ ಅಂತ ಅಂದುಕೊಳ್ಳಬೇಡ್ರಿ. ಯಾಕೆಂದರೆ ಗಮನಿಸ್ರಿ, ದೇವರ ವಾಕ್ಯವು ನಮಗೆ ಹೇಳುವಂಥದ್ದೇನೆಂದರೆ, ನಿನ್ನ ವೈರಿಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಅಂದರೆ ನಮ್ಮನ್ನು ವೈರಿಗಳ ಮುಂದೆ ತಲೆ ತಗ್ಗಿಸುವಂತೆ ದೇವರು ಮಾಡೋದಿಲ್ಲ, ಎಂದಿಗೂ ಆತನು ನಮ್ಮನ್ನು ಕೈ ಬಿಡೋದಿಲ್ಲ. ನೋಡಿ, ದಾನಿಯೇಲನಿಗೂ ಶದ್ರಕ್ ಮೇಷಕ್ ಅಬೇದ್ನೆಗೋರಿಗೂ ಶತ್ರುಗಳಿದ್ದರು. ಆದರೆ ದೇವರು ಅವರನ್ನು ಶತ್ರುಗಳ ಮುಂದೆ ತಲೆ ತಗ್ಗಿಸಿ ಅವರು ನಾಶವಾಗುವಂತೆ ಮಾಡಲಿಲ್ಲ. ಅವರನ್ನು ಅವರ ಅರಸರುಗಳೇ ಕರೆದು, ವಾವ್, ನಿಮ್ಮ ದೇವರು ಎಂಥ ದೇವರಪ್ಪ ಎಂದು ಹೊಗಳುವಂತೆ ಆಯಿತು ಪ್ರಿಯರೇ. ಅಂದರೆ ಅಷ್ಟೊಂದು ಉನ್ನತವಾಗಿ ದೇವರು ಅವರ ಶತ್ರುಗಳ ಮುಂದೆಯೇ ಅವರಿಗೆ ನನ್ನ ದೇವರು ಆ ಕೀರ್ತನೆಗಾರನ ಹೇಳ್ತಾನಲ್ಲ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧಪಡಿಸುತ್ತಿ ಎಂದು ಹೇಳಿದ ಹಾಗೆ ನಿಮ್ಮ ಮುಂದೆ, ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಏನು ಮಾಡ್ತಾರೆ ಅಂದರೆ, ವಿರೋಧಿಗಳ ಮುಂದೆ ನಿಮ್ಮನ್ನು
ಉನ್ನತಿಗೆ ತರುವಂಥವರು ಆಗಿರುತ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ, ನಾವು ಅಪೊಸ್ತಲ ಕೃತ್ಯಗಳಲ್ಲಿ 6ನೇ ಅಧ್ಯಾಯ 10ನೇ ವಚನದಲ್ಲಿ ಗಮನಿಸಿದರೆ, ಅವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ ಹೋದರು ಎಂಬುದಾಗಿ ಹೇಳ್ತದೆ. ಈ ವಾಕ್ಯ ಏನಂದರೆ, ವಿರೋಧಿಗಳು ಏನೇನೋ ಮಾತಾಡಲಿಕ್ಕೆ ನೋಡ್ತಾರೆ, ಏನೇನೋ ಸಿಕ್ಸಾಕ್ಲಿಕ್ಕೆ ನೋಡ್ತಾರೆ, ಆದರೆ ದೇವರ ವಾಕ್ಯವು ಹೇಳುತ್ತಾ ಇದೆ, ಅವರಲ್ಲಿ ಕಂಡು ಬಂದ ಜ್ಞಾನ, ಪವಿತ್ರಾತ್ಮ ಶಕ್ತಿ ಏನಿದೆಯಲ್ವಾ, ವಿರೋಧಿಗಳು ಕಳವಳ ಪಡುವಂತೆ ಆಯಿತು. ಇವತ್ತು ನಿಮ್ಮ ಹತ್ರ ಹಣ ಇಲ್ಲದೆ ಇರ್ಬೋದು, ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲದೆ ಇರ್ಬೋದು, ಸರ್ಕಾರದ ಕರ ಇಲ್ಲದೆ ಇರ್ಬೋದು, ಯಾರೂ ಇಲ್ಲದೆ ಇರ್ಬೋದು, ನಿಮ್ಮ ಪರವಾಗಿ ದೇವರಿದ್ದಾರೆ. ನಿಮ್ಮ ದೇವರು ನಿಮ್ಮ ವಿರೋಧಿಗಳ ಮುಂದೆ ನಿಮ್ಮ ಮುಖವನ್ನು ಪ್ರಕಾಶಮಾನವಾಗಿ ಆತನು ಮಾಡ್ತಾನೆ. ನೀವು ಅವಮಾನಕ್ಕೆ ಗುರಿಯಾಗುವುದಿಲ್ಲ, ನೀವು ತಪ್ಪಲ್ಲ, ನೀವು ಸರಿಯಾದವರು ಅಂತ ದೇವರು ರುಜುಪಡಿಸಿಕೊಡುತ್ತಾನೆ. ನಿಮ್ಮ ಕುರಿತಾಗಿ ದೇವರು ರುಜು ಮಾಡಿ ನಿಮ್ಮ ತಲೆಯನ್ನು ಎತ್ತುವಂತೆ ಮಾಡಲಿಕ್ಕೆ ದೇವರು ಶಕ್ತನಾದವರು ಆಗಿದ್ದಾನೆ. ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ಸಹೋದರಿ ಸಹೋದರ, ನಿಮ್ಮವರೇ ನಿಮ್ಮ ಕುರಿತಾಗಿ ಕೆಲವರು ಅಲ್ಲಿ ಇಲ್ಲಿ ಪಕ್ಕದ ಮನೆಯವರು, ಅಲ್ಲಿ ಇಲ್ಲಿನವರು ನಿಮಗೆ ವಿರೋಧವಾಗಿ ಮಾತಾಡ್ತಾ ಇರ್ಬೋದು. ಇವ್ರು ಹಂಗೆ ಅವ್ರು ಹಿಂಗೆ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇರ್ಬೋದು. ಆದರೆ ನೀವು ಅವ್ರ ವಿರೋಧವಾಗಿ ನಾನು ಅಲ್ಲಿ ಹೋಗಿ ರುಜು ಮಾಡಬೇಕು, ಇವ್ರ ಹತ್ರ ಹೋಗಿ ರುಜು ಮಾಡಬೇಕು, ಯಾರ ಹತ್ರ ಹೋಗಿ ರುಜು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ನೀವು ಪ್ರಾರ್ಥನೆ ಮಾಡಿರಿ, ದೇವರೇ ನನ್ನ ಸಂಗಡ ನೀನಿರಪ್ಪ ಅಂತ ಕೇಳಿಕೊಳ್ಳ್ರಿ. ನಿಮ್ಮ ಜೊತೆಯಲ್ಲಿ ಕರ್ತನಿದ್ದರೆ ನಿಮ್ಮ ವಿರೋಧಿಗಳ ಮುಂದೆ ನಿಮಗೆ ಉನ್ನತಿಯು ದೇವರು ಕೊಡ್ತಾರೆ. ಅವರೇ ಬಂದು ನಿಮ್ಮ ಶತ್ರುಗಳಾಗಿರುವವರು, ವಿರೋಧಿಗಳಾಗಿರುವವರು ನಿಮ್ಮ ಹತ್ರ ಸ್ನೇಹ ಮಾಡೋಕ್ಕೆ ನೋಡ್ತಾರೆ. ಅಯ್ಯೋ, ನಾನು ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ದೇವರು ಘನವಾದ ದೇವರು, ನಿಮ್ಮ ದೇವರು ಅತಿಶಯವಾದ ದೇವರು, ನಿಮ್ಮ ದೇವರು ಅದ್ಭುತ ಮಾಡೋ ದೇವರು, ನಿಮ್ಮ ದೇವರು ಇಂಥ ವ್ಯತ್ಯಾಸಗಳನ್ನು ಮಾಡುವಂಥ ದೇವರು, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ನೋಡಿ, ಅದೇ ಯಾರೋ ಒಬ್ಬರು ಹೇಳ್ತಾರೆ, ನಿಮ್ಮ ಶತ್ರುವನ್ನು ಸರಿಪಡಿಸುವ ಒಂದೇ ವಿಧಾನ ಶತ್ರುವನ್ನು ಮಿತ್ರ ಮಾಡಿಕೊಳ್ಬೇಕು ಅಂತೇಳಿ. ಆದರೆ ನಾವು ಹೋಗಿ ಅವ್ರಿಗೇನು ತುಂಬ ಮಾತಾಡಬೇಕಾಗಿಲ್ಲ. ನಮ್ಮ ದೇವರು ನಮ್ಮ ಕಾರ್ಯಗಳನ್ನು ಏನು ಮಾಡ್ತಾರೆ ಅಂದರೆ ಅವರ ಮುಂದೆ ಸಫಲ ಮಾಡಿಕೊಳ್ತಾರೆ. ನೋಡಿ, ಕರ್ತನು ನಮ್ಮ ಜೊತೆಯಲ್ಲಿರುವಾಗ ಯಾರು ಕಾರ್ಯಗಳನ್ನು ನಾನು ನಿಮಗೆ ಹೇಳಿದೆ. ಮೊದಲನೇದು, ಯಾರ ಜೊತೆಯಲ್ಲಿ ಕರ್ತನಿರ್ತಾರೋ ಅವರು ಪಾಪ ಮಾಡಲಿಕ್ಕೆ ಹೋಗಲ್ಲ, ಇಲ್ಲವೇ ದೇವರಿದ್ದರೆ ಪಾಪವು ಅವರನ್ನು ಮುಸುಕೋದಿಲ್ಲ. ಎರಡನೇದು, ದೇವರ ಶಾಂತಿ ಅವರಲ್ಲಿ ನೆಲೆಗೊಂಡಿರುತ್ತದೆ. ಮೂರನೇದು, ದೇವರ ಚಿತ್ತದಂತೆ ಅವರು ಪ್ರಾರ್ಥನೆ ಮಾಡಲಿಕ್ಕೆ ನೋಡ್ತಾರೆ. ನಾಲ್ಕನೇದು, ಅವರು ತಾಳ್ಮೆಯಿಂದ ಇರುತ್ತಾರೆ. ಐದನೇದು, ಅವರು ಕೊಡುವವರಾಗಿರುತ್ತಾರೆ, ಕಿತ್ಕೊಳ್ಳೋರು ಕೇಳ್ಕೊಳ್ಳೋರು ಆಗಿರೋದಿಲ್ಲ ಅಂತ ಹೇಳ್ತದೆ. ಆರನೇದಾಗಿ ನಾವು ನೋಡುತ್ತೇವೆ, ವಿರೋಧಿಗಳ ಮುಂದೆಯೇ ದೇವರು ಉನ್ನತಿಯನ್ನು ಕೊಡುವಂಥವರು ಆಗಿದ್ದಾರೆ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಪ್ರಿಯರೇ, ನೀವು ಅರ್ಥ ಮಾಡಿಕೊಳ್ಬೇಕು, ಎಲ್ಲ ವಿಚಾರಗಳು ನನ್ನ ಜೀವಿತದಲ್ಲಿದ್ದರೆ ದೇವರು ನನ್ನ ಸಂಗಡ ಇದ್ದಾರಾ ಎಂದು ಯೋಚನೆ ಮಾಡಿಕೊಳ್ಬೇಕಾ. ಇಲ್ಲದೆ ಹೋದರೆ ಅಯ್ಯೋ ನನ್ನಲ್ಲಿ ಯಾವ ಗುಣನೂ ಇಲ್ಲಪ್ಪ, ನಾನೇನು ಮಾಡಲಿ, ಇದು ಬೇಡಪ್ಪ ನನಗೆ ಅನ್ನುವುದಲ್ಲ. ದೇವರೇ, ನೀನು ನನ್ನ ಜೊತೆ ಬಾ, ನನಗೆ ಈ ಗುಣಗಳನ್ನೆಲ್ಲ ಕೊಡು. ಕೆಲವಿರ್ತವೆ ನಮ್ಮಲ್ಲಿ, ಕೆಲವಿರೋದಿಲ್ಲ. ಆದರೆ ನಾವು ರೂಢಿಸಿಕೊಳ್ಬೇಕು, ಕರ್ತನನ್ನು ನಮ್ಮ ಜೊತೆಗೆ ಸೇರಿಸ್ಕೊಳ್ಬೇಕು. ಕರ್ತನೇ ಬಾಪ ಎಂದು ನೀವು ಕರೆಯುವುದಾದರೆ ನಿಮ್ಮಲ್ಲಿ ಆತನು ಬರುತ್ತಾನೆ, ಗುಣಗಳನ್ನೆಲ್ಲ ಕೊಡುತ್ತಾನೆ. ಏಳನೇದಾಗಿ ನಾವು ನೋಡುವುದಾದರೆ, ನಿಮ್ಮ ಕೈ ಕೆಲಸವನ್ನೆಲ್ಲ ಆತನು ಸಫಲ ಮಾಡ್ತಾನೆ. ನಿಮ್ಮ ಕೈ ಕೆಲಸವನ್ನೆಲ್ಲ ಆತನು ಸಫಲ ಮಾಡ್ತಾನೆ. ದೇವರಿಗೆ ಸ್ತೋತ್ರ. ದೇವರು ತಾನೇ ನಿಮ್ಮ ಕೈ ಕೆಲಸವನ್ನೆಲ್ಲ ಆಶೀರ್ವದಿಸಲಿ. ದೇವರ ವಾಕ್ಯವೇ ಹೇಳುತ್ತದೆ, ಆದಿಕಾಂಡ 39ನೇ ಅಧ್ಯಾಯ 3ನೇ ವಚನದಲ್ಲಿ, ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲ ಮಾಡುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದನು ಅಂತ ನಾವು ನೋಡುತ್ತಾ ಇದ್ದೇವೆ. ಆ ಸಂಗಡ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದನು. ಯೋಸೇಫನ ಕುರಿತಾಗಿ ಹೇಳ್ತಾನೆ. ನೋಡಿ, ಅನೇಕರ ಜೊತೆಯಲ್ಲಿ ಏಸಪ್ಪ ಇದ್ದರು, ಅಂದರೆ ಕರ್ತನಿದ್ದರು, ಅವರು ಸಫಲ ಆದರು. ನಾನು ಬೇಕಾದರೆ ಯಾರ ಜೊತೆಯಲ್ಲೆಲ್ಲ ಕರ್ತನು ಅವರ ಸಂಗಡ ಇದ್ದರು ಅಂತ ನಾನು ತೋರಿಸ್ಕೊಡ್ತೇನೆ. ಆ ಒಂದು ವಾಕ್ಯದಲ್ಲಿ ನಿಮಗೆ ಅರ್ಥ ಆಗ್ತದೆ ಯಾರ ಜೊತೆಯಲ್ಲೆಲ್ಲ ಕರ್ತನು ಸಂಗಡ ಇದ್ದನು ಎಂಬುದಾಗಿ. ಇವತ್ತು ನಿಮ್ಮ ಸಂಗಡ ಕರ್ತನಿದ್ದಾರಾ? ಇಲ್ಲದೆ ಹೋದರೆ ಕೆಲವು ಗುಣಗಳಿರ್ಬೋದು, ಕೆಲವು ಗುಣಗಳು ಇರದೇ ಹೋಗ್ಬೋದು. ಅಯ್ಯೋ, ನನಗೆ ಎಲ್ಲ 7 ಗುಣಗಳಿಲ್ಲ, ನನಗೆ ಹಾಗಾದರೆ ನನ್ನ ಜೊತೆಯಲ್ಲಿ ದೇವರಿಲ್ಲ ಅಂತ ತಿಳ್ಕೊಳ್ಬೇಡ್ರಿ. ಆದರೆ ಕೆಲವು ಗುಣಗಳು ನಮ್ಮಲ್ಲಿ ಇಲ್ಲದೆ ಹೋದ್ರೂ, ಈ ಕೆಲವು ಗುಣಗಳಾದರೂ ನಮ್ಮಲ್ಲಿ ಇದ್ದರೆ ದೇವರು ಇರ್ತಾನೆ. ಆದರೆ ಅನೇಕರ ಜೊತೆಯಲ್ಲಿ ಯೇಸು ಸ್ವಾಮಿ ಇದ್ದರು. ನಾವು ಮಾರ್ಕ 16:20 ನೋಡುತ್ತೇವೆ, ಯೇಸು ಸ್ವಾಮಿಯ ಶಿಷ್ಯರೊಟ್ಟಿಗೆ ದೇವರು ಅವರೊಟ್ಟಿಗಿದ್ದು ಅವರನ್ನು ಬಲಪಡಿಸುತ್ತಾ ಇದ್ದನು ಎಂದು ದೇವರ ವಾಕ್ಯ ಹೇಳುತ್ತದೆ. ಇವತ್ತು ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ಸಹೋದರಿ ಸಹೋದರ, ಇಲ್ಲಿವರೆಗೂ ವಾಕ್ಯವನ್ನು ಕೇಳಿಸ್ಕೊಂಡು ಕರ್ತನ ನನ್ನ ಸಂಗಡ ಇದ್ದಾನ, ನಾನು ನೋಡ್ತೀನಿ,
ಇವೆಲ್ಲ ಇದೆಯಾ ನನ್ನ ಹತ್ರ ಅಂತ ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರೀತಿಯ ದೇವರೇ, ನಿನ್ನ ಉನ್ನತವಾದ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನು ನಮ್ಮ ಸಂಗಡ ಇದ್ದಾರಾ ಇಲ್ವಾ ಅಂತ ನಾವು ಇವತ್ತು 7 ವಿಚಾರಗಳನ್ನು ನಾವು ಧ್ಯಾನ ಮಾಡಿಕೊಂಡೆವು. ಬೈಬಲಲ್ಲಿ ಅನೇಕ ಭಕ್ತರ ಜೊತೆಯಲ್ಲಿ ನೀವಿದ್ದದ್ದರಿಂದ ಅವರಲ್ಲಿ ಕೆಲವು ಗುಣಗಳಿದ್ದವು, ಕೆಲವು ಚಿಹ್ನೆಗಳು ಕಾಣಿಸ್ತಾ ಇದ್ದವು. ಇವತ್ತು ನಮ್ಮಲ್ಲಿ ಅದೇ ಚಿಹ್ನೆಗಳು ಇದ್ದರೆ, ಒಂದು ವೇಳೆ ಇಲ್ಲದೆ ಹೋದರೆ ನಮ್ಮಲ್ಲಿ ಇದ್ದಾರಾ ಇಲ್ವಾ, ನಮ್ಮ ಜೊತೆಯಲ್ಲಿ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನೀನಿವತ್ತು ಸೇವಕರ ಮೂಲಕ ವಾಕ್ಯದಿಂದ ಮಾತನಾಡಿದ್ದೀರಾ. ನಿಮಗೆ ಸ್ತೋತ್ರ ಕರ್ತನೆ. ದೇವರೇ, ನಾವು ಪಾಪ ಮಾಡದ ಹಾಗೆಯೂ ನಿಮ್ಮ ದೇವಶಾಂತಿ ನಮ್ಮಲ್ಲಿ ನೆಲೆಗೊಳ್ಳುವಂತೆಯೂ ನಿಮ್ಮ ಚಿತ್ತದ ಪ್ರಕಾರ ನಾವು ಪ್ರಾರ್ಥಿಸುವಂತೆಯೂ ತಾಳ್ಮೆಯಲ್ಲಿಯೂ ಕೊಡುವುದರಲ್ಲಿಯೂ ಕರ್ತನೆ ದೇವರ ವಿರೋಧಿಗಳ ಮುಂದೆಯೇ ನಮ್ಮ ತಲೆ ಎತ್ತಲ್ಪಡುವಂತೆಯೂ ಕರ್ತನೆ ನಾವು ಮಾಡುವ ಕೈ ಕೆಲಸವೆಲ್ಲ ಸಫಲವಾಗುವಂತೆಯೂ ನೀನು ಮಾಡುವಂಥ ದೇವರಾಗಿದ್ದೀರಾ. ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಇವತ್ತು ಯಾರೆಲ್ಲ ಈ ವಾಕ್ಯವನ್ನು ಧ್ಯಾನ ಮಾಡಿ, ತಂದೆ ದೇವರೇ, ಹೌದಪ್ಪ, ನೀನು ನನ್ನ ಸಂಗಡ ಇರು, ನನಗೆ ಉಪಕಾರ ಮಾಡು, ನನ್ನನ್ನು ಆಶೀರ್ವದಿಸು. ಯೋಸೇಫನಂತೆ, ದಾನಿಯೇಲನಂತೆ, ದಾವೀದನಂತೆ, ಅನೇಕ ದೇವಭಕ್ತರುಗಳಂತೆ ನೀನು ಅವರ ಸಂಗಡ ಇದ್ದು ಅವರನ್ನು ಉನ್ನತಿಗೆ ತಂದ ಹಾಗೆ ನೀವು ನಮ್ಮನ್ನು ಕರ್ತನೆ ಉನ್ನತಿಗೆ ತರಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೀವು ನಮ್ಮ ಸಂಗಡ ಇರುವುದಾದರೆ ಈ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ. ನಿಮಗೆ ಸ್ತೋತ್ರ ಮಾಡುತ್ತೇವೆ ಅಪ್ಪ. ಮತ್ತೊಂದು ದಿನ ವಾಕ್ಯದನ್ನು ಧ್ಯಾನ ಮಾಡಿ ನಾವು ನಮ್ಮ ಕುಟುಂಬವನ್ನು ನಿನ್ನ ಕೈಲಿ ಒಪ್ಪಿಸಿಕೊಡುವಂತೆಯೂ, ಮಕ್ಕಳಿಗಾಗಿ, ಯವನಸ್ಥರಿಗಾಗಿ, ಅವರ ವಿದ್ಯಾಭ್ಯಾಸಕ್ಕಾಗಿ, ಎಕ್ಸಾಮ್ಸ್ಗಾಗಿ, ರಿಸಲ್ಟ್ಸ್ಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆಶೀರ್ವದಿಸು ಕರ್ತನೆ. ಮಾತ್ರವಲ್ಲದೆ ಕರ್ತನೆ, ಅನೇಕರು ಪ್ರಾರ್ಥನೆಗಳಲ್ಲಿಯೂ ದೇವರ ವಾಕ್ಯದಲ್ಲಿ ಬೆಳೀಲಿಕ್ಕೆ ಪ್ರಯಾಸ ಪಡುತ್ತಾ ಇದ್ದಾರೆ. ಆಶೀರ್ವದಿಸ್ರಿ ಕರ್ತನೆ. ಅನೇಕ ಲೋಕದ ಕಾರ್ಯಗಳು ಇವರನ್ನ ಸೆಳೆದು ಇವರನ್ನ ದೇವರೇ ನಷ್ಟಪಡಿಸಿ, ಕೆಲವು ಸಾರಿ ದಿಗ್ಭ್ರಮೆಗೊಳಿಸಿ, ಕಳವಳಗೊಳಿಸಿ, ಬಲಹೀನಗೊಳಿಸುವ ಸ್ಥಿತಿಗೆ ಇದ್ದರೆ ಯೇಸು ನಾಮದಲ್ಲಿ ಅವರನ್ನ ಕರುಣಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಿನ್ನಾತ್ಮನ ಶಕ್ತಿಯು ಅವರ ಮೇಲೆ ಇರಲಿ, ಪ್ರತಿಯೊಬ್ಬರ ಮೇಲೆ ನಿನ್ನ ಆತ್ಮನ ಶಕ್ತಿಯು ಸುರಿಸಲ್ಪಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೀವೆಷ್ಟೋ ಒಳ್ಳೆಯವರು ಸ್ವಾಮಿ, ನೀವೆಷ್ಟೋ ಉನ್ನತರು ಸ್ವಾಮಿ, ಪರಿಶುದ್ಧನು, ದೇವಾದಿದೇವನು, ಸರ್ವಶ್ರೇಷ್ಠನು, ಉತ್ತಮನು, ಉನ್ನತನೂ ಆಗಿದ್ದಿ. ನಿಮಗೆ ಸ್ತೋತ್ರ. ಯೇಸು ನಾಮದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ ಚಿಕ್ಕವರ ಮೊದಲುಗೊಂಡು ಹಿರಿಯರ ತನಕ ನಮ್ಮ ರಾಜ್ಯಕ್ಕಾಗಿ, ದೇಶಕ್ಕಾಗಿ ಪ್ರಾರ್ಥಿಸ್ತೇವೆ, ಎಲೆಕ್ಷನ್ಸ್ಗಾಗಿ ಪ್ರಾರ್ಥಿಸ್ತೇವೆ, ಬರಗಾಲಗಳಿಗಾಗಿ ಪ್ರಾರ್ಥಿಸ್ತೇವೆ, ಎಕ್ಸಾಮ್ಸ್ಗಾಗಿ ನಾವು ಪ್ರಾರ್ಥಿಸ್ತೇವೆ, ಅನಾರೋಗ್ಯದಲ್ಲಿರುವವರಿಗಾಗಿ ಪ್ರಾರ್ಥಿಸ್ತೇವೆ, ಸಾಲಬಾಧೆಯಲ್ಲಿರುವಂಥವರಿಗಾಗಿ ಪ್ರಾರ್ಥಿಸ್ತೇವೆ. ಅನೇಕ ನೈಸರ್ಗಿಕ ವಿಪತ್ತುಗಳಿಂದ, ಹಣಕಾಸಿನ ಹಣದುಬ್ಬರಗಳಿಂದ ಕರ್ತನೇ ಲೋಕಗಳು ಅಲ್ಲಕಲ್ಲೋಲವಾಗಿ ಯುದ್ಧಗಳ ಪರಿಸ್ಥಿತಿಗಳು ದೇವರು ಸಿದ್ಧವಾಗುತ್ತಿರುವಾಗ ಈ ಅಂತ್ಯ ದಿನಗಳಲ್ಲಿ ಇರುವಂಥ ನಮ್ಮನ್ನು ನಿನ್ನ ವಾಕ್ಯದಿಂದ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ವಾಕ್ಯದ ಬರಗಾಲ ಬರುವುದಕ್ಕಿಂತ ಮುಂಚೆ ಹೆಚ್ಚಾದ ಕೃತ್ಯಗಳನ್ನು ಮಾಡಿ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಿನ್ನ ನಾಮವನ್ನು ಘನಪಡಿಸುವಂತೆ ನಮಗೆ ಕೃಪೆಯನ್ನು ತೋರಿಸಿರಿ ಅಪ್ಪ. ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸುತ್ತೀರಿ ಎಂಬುದಾಗಿ ನಮ್ಮನ್ನೇ ನಿಮ್ಮ ಕೈಯಲ್ಲಿ ಕೊಡುತ್ತಾ ಈ ವಿಡಿಯೋ ನೋಡಿದ ಈ ಕುಟುಂಬವನ್ನು, ಈ ಸಹೋದರಿಯನ್ನು, ಸಹೋದರನನ್ನು ನೀನು ಅಭಿಷೇಕಿಸಿ ನೀನು ಅವರೊಟ್ಟಿಗಿದ್ದು ಈ ಎಲ್ಲ ಆಶೀರ್ವಾದಗಳಿಗೆ ಪ್ರಾಪ್ತರನ್ನಾಗಿ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.